ಕಿರಣ್ ಸರ್ ಜೊತೆ ನಮ್ದು ಇದು ಮೂರನೇ ಕಾಂಬಿನೇಷನ್. ಫಸ್ಟ್ ಕಾ ಮಾಡಿದ್ವಿ, ಅದು ಸೂಪರ್ ಹಿಟ್ ಆಗಿತ್ತು. ಮತ್ತೆ ಕೇರಂ ಮಾಡಿದ್ವಿ, ಅದು ಸೂಪರ್ ಹಿಟ್ ಆಗಿತ್ತು. ಮತ್ತೆ ಈಗ ಚೆನ್ನೈ ಲವ್ ಸ್ಟೋರಿ ಮಾಡಿದೀವಿ. 100% ಇದು ಹಿಟ್ ಆಗುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇಂದ ಮಾಡಿದ್ದೀನಿ. ಮತ್ತೆ ನಮ್ಮ ಕಿರಣ್ ಸರ್ ಜೊತೆ ಹ್ಯಾಟ್ರಿಕ್ ಕಾಂಬಿನೇಷನ್ ಇದೇ ರೀತಿ ಕಂಟಿನ್ಯೂ ಮಾಡ್ಬೇಕಂತ. ಬಟ್ ಏನಂದ್ರೆ ಇದು ಲವ್ ಸ್ಟೋರಿ ಆಲ್ರೆಡಿ ಪ್ರೊಡ್ಯೂಸರ್ ಆಲ್ರೆಡಿ ಎಪಿಕ್ ಲವ್ ಸ್ಟೋರಿ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಸೂಪರ್ ಹಿಟ್ ವೈಬ್ಸ್ ಎಲ್ಲ ಇದೆ. ಈಗ ನೀವು ಟ್ರೈಲರ್ ನೋಡಿದೀರಾ, ಸಾಂಗ್ಸ್ ನೋಡಿದೀರಾ, ತುಂಬಾ ಫ್ರೆಶ್ ಆಗಿದೆ. ಅಂಡ್ ಕಿರಣ್ ಸರ್ಗೆ ಕಲ್ಟ್ ಫ್ಯಾನ್ಸ್ ಆಲ್ರೆಡಿ ಇದ್ದಾರೆ. ಸೊ ಇದು ಸೂಪರ್ ಹಿಟ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಈಗ 24ನೇ ತಾರೀಕು ನಾವು ರಿಲೀಸ್ ಮಾಡ್ತಾ ಇದೀವಿ. ಅಂಡ್ ಪ್ರೀಮಿಯರ್ಸ್ ಆಲ್ರೆಡಿ ಬುಕಿಂಗ್ ಓಪನ್ ಆಗಿದೆ. ಈ ವೀಕ್ ತುಂಬಾ ಟಫ್ ಇದೆ ಥಿಯೇಟರ್ಸ್. ಬಟ್ ಅದರಲ್ಲೂ ಕಾಂಪಿಟೇಷನ್ ಅಲ್ಲಿ ಕಿರಣ್ ಸರ್ ಕಾಂಪಿಟೇಷನ್ ಅಲ್ಲಿ ಆಲ್ವೇಸ್ ವಿನ್ ಆಗಿದ್ದಾರೆ. ಇದು ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸರ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ಸೊ ಕಂಟಿನ್ಯೂ ಇಲಾಗೆ ಚೋದ್ದಾರಿ, ಇಲಾಗೆ ಹಿಟ್ ಕೊಡ್ತೀನಿ ಅಂದರೆ ವೆಲ್ಕಮ್ ಟು ಬ್ಯಾಂಗ್ಳೂರ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಸರ್. ಯೂಶಲಿ ಒಂದು 100 ಬಂದೇ ಬರುತ್ತೆ. ಆಲ್ವೇಸ್ ಇವ್ರದ್ದು 100 ಥಿಯೇಟರ್ ಇದ್ದೇ ಇರುತ್ತೆ. 100 ಥಿಯೇಟರ್ ಮೇಲೆ ಮಾಡ್ತಾ ಇದೀವಿ ಸರ್. ಇದು ಫ್ರೆಶ್ ಲವ್ ಸ್ಟೋರಿ ಸರ್. ಇದೊಂದು ಯೂಶಲಿ ಕಮರ್ಷಿಯಲ್ ಸಿನಿಮಾಸ್ ಬರ್ತಾನೆ ಇರುತ್ತೆ. ಇದೊಂದು ಲವ್ ಸ್ಟೋರಿ. ಅದೇ ರೀಸೆಂಟ್ ಲಾಸ್ಟ್ ಅಲ್ಲಿ ಒಂದು ಬೇಬಿ ಅಂತ ಒಂದು ಸಿನಿಮಾ ಬಂದಿತ್ತು, ನೀವು ನೋಡಿದ್ರೆ ಅದು ಫ್ರೆಶ್ ಆಗಿತ್ತು. ಅದು ಲವ್ ಸ್ಟೋರಿನೇ. ಸೊ ಲವ್ ಸ್ಟೋರಿಯಲ್ಲಿ ಫ್ರೆಶ್ನೆಸ್ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಕಿರಣ್ ಸರ್ ಲುಕ್, ಆಮೇಲೆ ಅವರು ಪರ್ಫಾರ್ಮೆನ್ಸ್ ಈಗ ಟ್ರೈಲರ್ ಅಲ್ಲಿ ನೋಡಿದಂಗೆ ತುಂಬಾ ಫ್ರೆಶ್ ಆಗಿದೆ. ಸೊ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ.